ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ. ನೋಡಿ, ಜೆ ಪಿ ನಗರ್ ಪುಟ್ಟನಹಳ್ಳಿಯಲ್ಲಿ ಈಗ ಚಾಲಕನ ಮೇಲೆ ಕಸ್ಟಮರ್ ಹಲ್ಲೆ ಮಾಡಿದ್ದಾನೆ. ಪುಟ್ಟನಹಳ್ಳಿ ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ಪುಟ್ಟನಹಳ್ಳಿಯಲ್ಲಿ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು FIR ಮಾಡೋಕ್ಕಾಗಲ್ಲ, ಎನ್ಸರ್ ಮಾಡಿಸ್ತೀವಿ, ಅದು ಇದು ಅಂತ ಬರೀ ಮಾಹಿತಿಗಳು ಕೊಡ್ತಾರೆ. ಪ್ರತಿಯೊಬ್ಬರು ನಮ್ಮ ಚಾಲಕರು, ಪ್ರೀತಿ ಅಣ್ಣ ತಮ್ಮ ಬಂದವರು, ಪ್ರತಿಯೊಬ್ಬರು ಸಂಘಟನೆ ನಾಯಕರು, ಪದಾಧಿಕಾರಿಗಳು ಏನು ನೋಡಿ, ಈ ಥರ ಒಬ್ಬ ಕಸ್ಟಮರ್ ಬಂದು ಚಾಲಕನ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ ಅಂದರೆ ತುಂಬಾ ಕೆಟ್ಟ ಉದ್ದೇಶ ಇದು. ಯಾಕೆ ಈ ಮಾಹಿತಿ ಹೇಳ್ತಾ ಇದೆ ಅಂದರೆ, ಚಾಲಕರು ಸಾಮ್ರಾಜ್ಯಕ್ಕೆ, ಚಾಲಕರು ವರ್ಗಕ್ಕೆ ಒಂದು ಯೋಜನೆನೇ ಅಂತಾರೆ ಇಲ್ಲ. ಅದೇ ಒಬ್ಬ ಚಾಲಕ ಒಬ್ಬ ಕಸ್ಟಮರ್ ಮೇಲೆ ತಲ್ಲಾಟ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಅಧಿಕಾರವರು ಕ್ರಮ ತಗೋತಾರೆ. ಈಗ ಚಾಲಕನ ಮೇಲೆ ಕ್ರಮ ಆಗಿದೆಯಲ್ಲ, ದೌರ್ಜನ್ಯ ಆಗಿದೆ, ಕಸ್ಟಮರ್ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಅವನಿಗೆ ಕುಂದಿರ್ಸ್ಕೊಂಡು ಸ್ಟೇಷನಲ್ಲಿ ಚೇರ್ ಮೇಲೆ ಕುಂದಿರ್ಸ್ಕೊಂಡು ಪೊಲೀಸವರು ಅವನ ಮೇಲೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವ್ನು ಎಜುಕೇಟ್ ಅಂತೆ, ಅವನಿಗೆ ಇಂಪ್ಲೇಸ್ಗಳು ಕೊಡ್ತಾ ಇದ್ದಾನೆ. ಇಂಪ್ಲೇಸ್ಗಳು ತೊಗೊಂಡ್ಬಿಟ್ಟು ಪೊಲೀಸರು ತೊಲ್ದಿ ಕುಡಿತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಥರ ಒಂದು ಕೆಲವು ಸ್ಟೇಷನ್ದಲ್ಲಿ ಕೆಲವು ಪೊಲೀಸರು ಮಾಡ್ತಾ ಇರೋ ಕೆಲಸಕ್ಕೆ ಇಡೀ ಪೊಲೀಸ್ ಸಾಮ್ರಾಜ್ಯನೇ ಕೆಟ್ಟ ಹೆಸರು ಬರುತ್ತೆ. ಎಲ್ಲರಿಗೂ ಸರಿ ಇದೆ, ಎಲ್ಲರಿಗೂ ಚೆನ್ನಾಗಿಲ್ಲ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ ನೋಡಿ. ಅದು ಕಸ್ಟಮರ್ ಬಂದು ಒಬ್ಬ ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂದರೆ ಎಲ್ಲರಿಗೂ ಸರಿ ಇದು. ಅದು ಆನ್ಲೈನಲ್ಲಿ ಬಾಡಿಗೆ ಹೋಗೋ ಟೈಮಲ್ಲಿ ಊಬರಲ್ಲಿ ಲೊಕೇಶನ್ ಹೆಂಗೆ ಕೊಡ್ತಾನೆ ಹಂಗೆ ಹೋಗ್ಬೇಕಾಗುತ್ತೆ. ಆ ಲೊಕೇಶನ್ನು ಹೆಂಗೆ ಕೊಟ್ಟಿದ್ದಾರೆ ಹಂಗೆ ಹೋಗ್ತಾ ಇರೋದು, ಹಂಗಿಲ್ಲ ಹಿಂಗೆ ಹೋಗಂತ ಏಕಾವಚಿ ಮಾತಾಡಿ ಏಕಾವಚಿ ಬೈದು ಈ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಪ್ರತಿಯೊಬ್ಬರು ನಮ್ಮ ಡ್ರೈವರ್ಗಳು ಆಗೋದಷ್ಟು ಪ್ರತಿಯೊಬ್ಬರು ಒಂದು ಧ್ವನಿ ಎತ್ತಬೇಕಾಗತ್ತೆ. ಯಾಕಂದರೆ ನಾವು ಪದೇ ಪದೇ ತಿಳಿಸ್ಕೊಡ್ತೀವಿ, ಆನ್ಲೈನ್ ಸಮಸ್ಯೆಯಿಂದ ತೊಂದರೆಗಳು ಆಗ್ತಾಯಿದೆ ಅಂತ. ಕಿಡಿಗೇಟಿ ಸರ್ಕಾರ, ನಾಲಾಯಕ್ ಸರ್ಕಾರಗಳಿಗೂ ಹೇಳಿ ಆಗೋಯ್ತು, ಸಾಕಾಗೋಯ್ತು. ಯಾವಾಗ ಆನ್ಲೈನ್ ಆ್ಯಪ್ಗಳು ಬಂತು ಆವಾಗಿಂದ ಚಾಲಕರ ಸಾಮ್ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ. ಚಾಲಕರಿಗೆ ತೊಂದರೆಗಳು ಆಗ್ತಾಯಿದೆ, ಚಾಲಕರಿಗೆ ಗೌರವ ಸಿಗ್ತಾಯಿಲ್ಲ, ಚಾಲಕರಿಗೆ ಮರ್ಯಾದೆ ಸಿಗ್ತಾಯಿಲ್ಲ ಅಂತ. ಯಾಕಂದರೆ ನಮ್ಮ ಕಿಡಿಗೇಟಿ ಸರ್ಕಾರನೇ ಬೇಕು, ನಾಲಾಯಕ್ ಸರ್ಕಾರ ಅಂತಲೇ ಹೇಳ್ತೀನಿ. ನಾನು ಓಪನಾಗಿ ಹೇಳ್ತೀನಿ, ಸರ್ಕಾರ ಅಂದರೆ ನಾಲಾಯಕ್ ಸರ್ಕಾರನೇ, ಕಚ್ಚಡ ಸರ್ಕಾರನೇ. ಯಾಕಂದರೆ ಸರ್ಕಾರಕ್ಕೆ ಹೇಳ್ರೆ ಅದು ಆ ಪಕ್ಷ ಇತ್ತು, BJP ಪಕ್ಷ ಅವರು ಸ್ಯಾಂಕ್ಷನ್ ಮಾಡಿರೋದು. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಿದೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಆಗೋದಷ್ಟು ಬೇಗ ನೋಡ್ತೀವಿ ಮಾಡ್ತೀವಿ ಅಂತ ಬರೀ ಚಾಲಕರಿಗೆ ಮಾಡೋದು ಕೆಲಸ ಮಾಡ್ತಾಯಿದ್ದಾರೆ. ಈಗ ಪುಟ್ಟನಹಳ್ಳಿ ಸ್ಟೇಷನಲ್ಲಿ ನೋಡಿ, ಈ ಥರ ಒಬ್ಬ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಪ್ರತಿಯೊಬ್ಬರು ನಮ್ಮ ಪ್ರೀತಿ ಅಣ್ಣ ತಮ್ಮ ಬಂದವರು ಈ ಚಾಲಕರಿಗೆ ನ್ಯಾಯ ಕೊಡಿಸೋದು ಕೆಲಸ ಮಾಡಿ, ಪ್ರತಿಯೊಬ್ಬರು ಕೈ ಜೋಡಿಸೋದು ಕೆಲಸ ಮಾಡಿ. ಯಾಕಂದರೆ ಇವತ್ತು ಈ ಚಾಲಕನಾಗಿದೆ, ಈ ಡ್ರೈವರ್ಗಾಗಿದೆ ಸಮಸ್ಯೆ, ನಾಳೆ ದಿವಸ ನಿಮ್ಗಾಗ್ಬೋದು, ನಾಳೆ ದಿವಸ ಇನ್ನೊಬ್ಬ ಕಸ್ಟಮರ್ ಬಂದು ಇನ್ನೊಬ್ಬನಿಗೆ ಹೊಡಿತಾನೆ. ಈ ಥರನೇ ಪ್ರತಿಯೊಬ್ಬರು ಡ್ರೈವರ್ ಅನ್ನೋರು ಸಾಮ್ರಾಜ್ಯಕ್ಕೆ ಡ್ರೈವರ್ ವರ್ಗಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೋತೀರಾ ನೀವು? ಡ್ರೈವರ್ ಅನ್ನೋ ಜಾತಿಗೆ ಈ ಥರ ಸುಮ್ಮನೆ ಕೂತ್ಕೋತೀರಾ? ಡ್ರೈವರ್ ಅನ್ನೋ ಸಾಮ್ರಾಜ್ಯಕ್ಕೆ, ಡ್ರೈವರ್ ಅನ್ನೋದು ಒಂದು ಗೌರವಗೆ ಈ ಥರ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತೀರಾ? ಪ್ರತಿಯೊಬ್ಬರು ಡ್ರೈವರ್ಗಳು ಧ್ವನಿ ಎತ್ತಬೇಕಾಗುತ್ತೆ. ಈ ಥರ ಒಬ್ಬ ಚಾಲಕನ ಮೇಲೆ ಕಸ್ಟಮರ್ಗಳು ಹಲ್ಲೆ ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡಲೇಬೇಕು, ಇಮಿಡಿಯೇಟ್ಲಿ FIR ಆಗಲೇಬೇಕು. ಕೆಲವು ಸ್ಟೇಷನಲ್ಲಿ ಪೊಲೀಸರು ಹೇಳ್ತಾರೆ NCR ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ. ಅವರೇ ಕಾನೂನು ನೀತಿಯ ನಿಯಮದಲ್ಲಿ ಆಗೋ ಥರ ಹೇಳ್ತವ್ರೆ. ಅದೇ ನಾವು ಹೇಳ್ತಾ ಇದ್ದೀವಿ, ನೀವು FIR ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಡಿ ಅಂದರೆ ಆ ಪೊಲೀಸರು ಹಿಂದೆ ಯೋಚನೆ ಮಾಡ್ತಾಯಿದ್ದಾರೆ. ಅದು ಆಗಲ್ಲ ಅಂತ ಮಾಡೋಕ್ಕೆ, ನಮ್ಗೆ ಇದು ಪೊಸಿಷನ್ ಇರೋದು, ನಮ್ಗೆ ಈ ಥರ ಟಾರ್ಗೆಟ್ ಇರೋದು ಅಂತ. ಈ ಥರ ಪೊಲೀಸವ್ರಿಗೆ ಏನಂತ ಹೇಳೋಕ್ಕೆ ಪ್ರತಿಯೊಬ್ಬರು ನಮ್ಮ ಚಾಲಕರು ಇರಲಿ, ಏನಂತ ಮಾಹಿತಿ ಕೊಡ್ತೀರಾ ಇದು ನೀವೇ ತಿಳಿಸ್ಕೊಡಿ, ಇದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ಕಸ್ಟಮರ್ಗಳಲ್ಲಿ ಕೆಲವು ಜನ ಕಸ್ಟಮರ್ಗಳು ಮಾನವೀಯತೆಯಿಂದ ಒಳ್ಳೆಯವರಿದ್ದಾರೆ, ಕೆಲವು ಜನ ಕಿಡಿಗೇಟಿ ನಾಯಿ ಮಕ್ಕಳು ಇದ್ದಾರೆ. ಕಸ್ಟಮರ್ದಲ್ಲಿ ಕೆಲವು ಜನ ಒಳ್ಳೆಯವರು ಇದ್ದಾರೆ, ಕೆಲವು ಜನ ಕೆಟ್ಟವರು ಇದ್ದಾರೆ ಕಸ್ಟಮರ್ಗಳು. ಯಾಕಂದರೆ ಡ್ರೈವರ್ಗಳು ಕಸ್ಟಮರ್ಗಳು ಕರ್ಕೊಂಡು ಹೋಗ್ತಾರೆ, ಬರ್ತೀನಿ ಅಂತ ಕಾಸು ಕೇಳಿದ್ರೆ ಕಾಸು ಕೊಡೋಲ್ಲ, ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ ಓಡೋಗೋದು, ಎಲ್ಲೋ ನಿಂತ್ಕೊಂಡು ಎಲ್ಲೋ ಬುಕ್ಕಿಂಗ್ ಮಾಡೋದು, ಎಲ್ಲೋ ನಿಂತ್ಕೊಂಡು ಏಕಾವಚಿ ಮಾತಾಡೋದು, ಫೋನ್ಗಳು ಮಾಡ್ರೆ ಏಕಾವಚಿ ಬರೋಂಗಿದ್ರೆ ಬಾ ಇಲ್ಲ. ಇದು ಕಸ್ಟಮರ್ಗಳದು ತುಂಬಾ ಡ್ರೈವರ್ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇದು ಪ್ರತಿಯೊಂದು ಕಡೆಯಿಂದ ನಮ್ಮ ಚಾಲಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದರೆ ಇವತ್ತು ನಡೆದಿರೋದು ಘಟನೆ ಈಗ ಆಲ್ರೆಡಿ ನಡೀತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ಅದು ಯಾರ್ದು ಅಲ್ಲ, ಮಿತ್ರ ಸಂಘಟನೆ ಬೆಂಗಳೂರು ಆಟೋ ಸೇನೆ ಕಡೆಯಿಂದನೇ ಈ ಚಾಲಕನಿಗೆ ತೊಂದರೆ ಆಗಿದೆ ಅಂತ ಹೋಗ್ಬಿಟ್ಟು ಅಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ, ಸಹಾಯ ನೀಡ್ತಾ ಇದ್ದಾರೆ. ಆಗೋದಷ್ಟು ಪ್ರತಿಯೊಬ್ಬರು ನಮ್ಮ ಪ್ರೀತಿ ಅಣ್ಣ ತಮ್ಮ ಬಂದವರು ಇದರ ಮುಖಾಂತರಾಗಿ ಪ್ರತಿಯೊಬ್ಬರು ಚಾಲಕರ ಪರವಾಗಿ ಧ್ವನಿ ಎತ್ತೋದು ಕೆಲಸ ಮಾಡಿ, ಚಾಲಕರಿಗೆ ನ್ಯಾಯ ಕೊಡಿಸೋದು ಕೆಲಸ ಮಾಡಿ, ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸದಾಕಾಲ ಚಾಲಕರ ಪರವಾಗಿದೆ. ನಮ್ಮ ಸಂಘಟನೆ ಕೂಡ ಇದೇನು ಡ್ರೈವರ್ಗೆ ಅನ್ಯಾಯ ಆಗಿದೆ, ಡ್ರೈವರ್ಗೆ ಏಟ್ಗಳು ಹೊಡೆದಿದ್ದಾನೆ ಕಸ್ಟಮರು,
ಆ ಕಸ್ಟಮರ್ ವಿರೋಧಾಗಿ ನಾವು ನಮ್ಮ ಸಂಘಟನೆ ಲೆಟರಲ್ಲಿ ಕಂಪ್ಲೇಂಟ್ ಕೊಡೋದು ಕೆಲಸನೂ ಮಾಡ್ತೀವಿ. ಹಂಗೆ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ತೊಗೊಂಡಿಲ್ಲ ಅಂದರೆ ಕಮಿಷನರ್ ಆಫೀಸ್ಗೂ ನಾವು ಲೆಟ್ರು ಸಬ್ಮಿಟ್ ಮಾಡ್ತೀವಿ. ಕಮಿಷನರ್ ಆಫೀಸ್ಗೆ, DCP ಆಫೀಸ್ಗೆ, ACP ಅವರಿಗೆಲ್ಲ ಸೋಮವಾರ ದಿವಸದಿಂದ ಲೆಟರ್ಗಳು ಸಬ್ಮಿಟ್ ಮಾಡ್ತೀನಿ. ಆಗದಷ್ಟು ಈ ಥರ ಕಸ್ಟಮರುಗಳು ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾ ಇರೋದು ಒಂದು ಕಸ್ಟಮರ್ಗಳಿಗೆ ಔರ್ಲೆಸ್ ಮುಟ್ಟಿಸ್ಬೇಕು, ಬಿಸಿ ಮುಟ್ಟಿಸ್ಬೇಕು. ಯಾವ ಕಸ್ಟಮರ್ ಇದ್ರೂ ಒಬ್ಬ ಡ್ರೈವರ್ ಮೇಲೆ ಅಧಿಕಾರ ಇಲ್ಲ ಹಲ್ಲೆ ಮಾಡೋಕ್ಕೆ. ಯಾವ ಕಸ್ಟಮರ್ ಇದ್ರೂ ಡ್ರೈವರ್ಗೆ ಏಕೆ ಹಚ್ಚಿ ಬೈಯೋಕ್ಕೂ ಅಧಿಕಾರ ಇಲ್ಲ ಕಾನೂನು ನಿಯಮದಲ್ಲಿ. ಅವನ ಮೇಲೆ ಹಲ್ಲೆ ಮಾಡೋಕ್ಕೂ ರೂಲ್ಸ್ ಇಲ್ಲ. ಈ ಕೆಲವು ಜನ ಡ್ರೈವರ್ಗಳು ಬಿಟ್ಟಿದ್ದೋಸ್ಕರ, ಸೈಲೆಂಟಾಗಿರೋದು ಕಾರಣಕ್ಕೋಸ್ಕರ ಇವತ್ತು ಯಾರ್ಯಾರೋ ಬಂದು ಕಸ್ಟಮರ್ಗಳು ಯಾವನೋ ಬಂದು ಡ್ರೈವರ್ಗಳ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದಾರೆ, ಕೈ ಎತ್ತಿತಾ ಇದ್ದಾರೆ. ಒಂದು ಹೊಡೆದಿರೋದು ನೋಡಿ, ಆ ಡ್ರೈವರ್ಗೆ ಯಾವ ಥರ ಏಟು ಬಿದ್ದಿದೆ, ಯಾವ ಥರ ನೋವಾಗಿದೆ ಅಂತ. ಪಾಪ ಡ್ರೈವರ್ದು ವಯಸ್ಸು ನೋಡಿ, ಅವನು ಹೊಟ್ಟೆಗೆ ಊಟ ತಿಂತಾನೋ ಕಸ್ಟಮರು ಏಳು ತಿಂತಾನಂತ ಗೊತ್ತಿಲ್ಲ. ಈ ಥರ ಒಬ್ಬ ಡ್ರೈವರ್ ಮೇಲೆ ಕಸ್ಟಮರ್ ಹಲ್ಲೆ ಮಾಡಿದ್ದಾನೆಂದರೆ ಆ ಕಸ್ಟಮರ್ಗೆ ಮಾನವತೆ ಅಂತಲೇ ಇಲ್ಲ. ಅದಕ್ಕೋಸ್ಕರ ನಮ್ಮ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದನೂ ನಾವು ಸ್ಪಂದನೆ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಚಾಲಕನ ಪರವಾಗಿ ನಾವು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ನಾವು ಕಮಿಷನರ್ ಆಫೀಸ್ ಇರಲಿ, DCP ಇರಲಿ, ಪ್ರತಿಯೊಂದು ಕಡೆಯಿಂದ ಸೋಮವಾರ ದಿವಸದಿಂದನೇ ನಮ್ಮ ಸಂಘಟನೆ ಲೆಟರ್ಗಳಿಂದ ಮುಖಾಂತರನೇ ಪ್ರತಿಯೊಂದು ಕಡೆ ಕೊಡೋದು ಕೆಲಸ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಡ್ರೈವರ್ಗೆ ಹೇಳೋದು, ಯಾವ ಕಸ್ಟಮರು ನಿಮ್ಮ ಮೇಲೆ ಹಲ್ಲೆ ಮಾಡೋನೇ ಭಯ ಪಡೋಕ್ಕೆ ಹೋಗಬೇಡಿ. ಇಮಿಡಿಯೇಟ್ಲಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿ. ಸ್ಟೇಷನಲ್ಲಿ ನಿಮ್ಮ ಸಪೋರ್ಟಾಗಿ ನಿಂತ್ಕೊಂಡಿಲ್ಲ ಅಂದರೆ ಅದೇ ಸ್ಟೇಷನಿಂದ ಲೈವ್ ವಿಡಿಯೋ ಮಾಡಿ ಅಂತ ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ತೀನಿ. ಅದೇ ಪೊಲೀಸ್ ಅವ್ರಿಗೆ ಕಾನೂನು ನಿಯಮದಲ್ಲೂ ಕೇಳಿ ಪ್ರಶ್ನೆಗಳು ಮಾಡಿ ಅಂತೀನಿ. ಯಾಕಂದರೆ ಸ್ಟೇಷನ್ಗಳಲ್ಲಿ CC ಕ್ಯಾಮ್ರಾಗಳು ಅವ್ರಿಗೋಸ್ಕರ ಇರುತ್ತೆ, ನಮಗೋಸ್ಕರ ಅಂತ ಏನೂ ಇರಲ್ಲ. ಅದಕ್ಕೋಸ್ಕರ ನಮ್ಮ ಮೊಬೈಲಲ್ಲಿ ಇರೋ, ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್, ನಮ್ಮ ಕ್ಯಾಮ್ರಾದಲ್ಲೇ ನಾವು ಪೊಲೀಸ್ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಎಲ್ಲರಿಗೂ ಚಾಲಕರು ನೀವು ಬಿಸಿ ಮುಟ್ಕೊಳಲ್ಲ, ಎಲ್ಲರಿಗೂ ಎಚ್ಚರಿಕೆ ಆಗಲ್ಲ. ಅಲ್ಲವರೆಗೂ ಚಾಲಕರು ಸಾಮ್ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾಯಿದೆ ನೋಡಿ. ಯಾವನೋ ಕಿಡಿಗೆಟ್ಟಿ ನನ್ನ ಮಗ ಕಸ್ಟಮರು ಇವತ್ತು ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಪ್ರತಿಯೊಬ್ಬರು ನಮ್ಮ ಪ್ರೀತಿ ಅಣ್ಣ ತಮ್ಮ ಬಾಂಧವ್ರಿಗೆ, ನಮ್ಮ ಡ್ರೈವರ್ಗಳು ಹೇಳಿ ನಾವಂತೂ ಸಾಕಾಗಿಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಇವಾಗದಾದರೂ ಅಲರ್ಟ್ ಆಗಿ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಅಥವಾ ಯಾರ್ಯಾರು ಇದ್ರೆ ಆ ಸರೌಂಡಿಂಗಲ್ಲಿ ಪ್ರತಿಯೊಬ್ಬರು ಬರೋದು ಕೆಲಸ ಮಾಡಿ ಅಂತ ಈ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.